ಬೀದರ್ ಬೆಳಿಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಇತ್ತು. ಅಂದ್ರು ಚಿಟ್ಗುಪ್ಪಲ್ಲಿ ಒಂದು ಕಾರ್ಯಕ್ರಮ ಆಯ್ತು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದೆ, ರಾಜಶೇಖರ್ ಪಾಟೀಲ್ ಭೇಟಿ ಮಾಡಕ್ ಬಂದೆ. ಇಲ್ಲಿಂದ ಬಾಲ್ಕಿ ಹೋಗ್ತಾ ಇದ್ದೀನಿ. ಭೀಮಣ್ಣ ಕಂಡ್ರೆ ಮನೆಗೆ ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಡು ಅಲ್ಲಿಂದ ಬಸವಕಲ್ಯಾಣಲ್ಲಿ ಒಂದು ಸಭೆ ಇದೆ, ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಬೀದರ್ ಹೋಗ್ಬಿಟ್ಟು ನಾಳೆ ಬೆಂಗಳೂರು ಹೋಗ್ತೀನಿ. ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಸರ್ಕಾರ 2 ವರ್ಷ सज्ञा हॉस्पिटल, वेटरनिटी एंड मदर केयर, जनरल हॉस्पिटल और स्कैनिंग सेंटर, बस स्टैंड रोड, कमला रेस्टोरेंट के बाजू में बसव कल्याण. 7 ತಿಂಗಳು ಎಲ್ಲ ಕಾರ್ಯಕ್ರಮ ಅನುಷ್ಠಾನ ತಂದಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ದೀವಿ. ನಮ್ಮ ಸರ್ಕಾರದ ಬದ್ಧತೆ ಇದೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿ ಎತ್ತುವ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಬಿಜೆಪಿಯವರು ಮಹಾತ್ಮ ಗಾಂಧಿ ಹೆಸರನ್ನ ತೆಗೆಯಕ್ಕೆ ದೊಡ್ಡ ಹುನ್ನಾರ ನಡೆಸ್ತಾ ಇದ್ದಾರೆ. ಪಂಡಿತ್ ಜವಾಹರ್ಲಾಲ್ ಹೆಸರು ತೆಗೆದ್ರು ಕಾರ್ಯಕ್ರಮದಲ್ಲಿ, ಇಂದಿರಾ ಗಾಂಧಿ ಹೆಸರು ತೆಗೆದ್ರು, ರಾಜೀವ್ ಗಾಂಧಿ ಹೆಸರು ತೆಗೆದ್ರು, ಕೊನೆಗೆ ಮಹಾತ್ಮ ಗಾಂಧಿ ಹೆಸರು ತೆಗೆಯಕ್ಕೆ ಹೊರಟ್ಬಿಟ್ಟಿದ್ದಾರೆ. ಅದೊಂದು ದೊಡ್ಡ ಷಡ್ಯಂತ್ರ. ಯಾಕಂದ್ರೆ ನರೇಗಾ 20 ವರ್ಷದಿಂದ ಇದು 12 ವರ್ಷ ಇವ್ರಿಗೆ ನರೇಂದ್ರ ಮೋದಿ ಗೊತ್ತಿರ್ಲಿಲ್ವಾ ಅದು ಸಮಸ್ಯೆ ಇದೆ ಅಂತ. 12 ವರ್ಷವೂ ಏನು ಮಾತಾಡಲಿಲ್ಲ. ಈಗ ಬಂದು ಇದ್ದಕ್ಕಿದ್ದಂಗೆ ಬದಲಾವಣೆ ಮಾಡಿ ಇವತ್ತು ಆ ಕಾರ್ಯಕ್ರಮ ಸಂಪೂರ್ಣವಾಗಿ ನಾಶ ಮಾಡಕ್ಕೆ ಹೊರಟಿದ್ದಾರೆ. ಅದ್ರ ವಿರುದ್ಧ ದೊಡ್ಡ ಆಂದೋಲನ ಮಾಡ್ತಾ ಇದ್ದೀವಿ. ಈಗಾಗಲೇ 10 ತಾರೀಕು ಶುರು ಮಾಡಿದ್ದೀವಿ. 25ವರೆಗೂ ಇಡೀ ಎಲ್ಲ ಗ್ರಾಮಗಳಲ್ಲಿ, ಇಡೀ ರಾಜ್ಯದಂತ ದೊಡ್ಡ ಆಂದೋಲನ ಮಾಡಿ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ, ಖರ್ಗೆ ಸಾಹೇಬ್ ನಾಯಕತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕೂಡ ಎಲ್ಲ ಜಿಲ್ಲೆಗಳಲ್ಲಿ. हीरा हार्डवेयर एंड प्लाईवुड, यहाँ पर हर कंपनी का माल और होलसेल रेट में आपको हर क्वालिटी का माल मिलेगा. शॉप का एड्रेस है रिलायंस स्मार्ट मार्ट के सामने, बसव कल्याण. ತಾಲೂಕುಗಳಲ್ಲಿ, ಬ್ಲಾಕ್ಗಳಲ್ಲಿ, ಪಂಚಾಯತಿಗಳಲ್ಲಿ, ಗ್ರಾಮಗಳಲ್ಲಿ ಹೋರಾಟ ಮಾಡಿ ಆ ಕಾಯ್ದೆನ ವಾಪಸ್ ತಗೊಂಡು ಹಳೆ ಕಾಯ್ದೆನ ಇಡಬೇಕಂತ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಅದೇ ರೀತಿ ಬಿಜೆಪಿಯವ್ರನ್ನ ಬೆತ್ತಲೆ ಮಾಡೋ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಈಗ ಲೋಕಲ್ ಲೆವೆಲ್ ಎಲ್ಲ ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟೀಸ್, ಕಾನ್ಸ್ಟಿಟ್ಯೂನ್ಸಿ, ರಾಜ್ಯ ಮಟ್ಟದ ಡೈರೆಕ್ಟ್ಸ್ ಮಾಡ್ಬೇಕಾಯ್ತು. ಪಟ್ಟಿ ಸನ್ಮಾನ್ಯ ಮುಖ್ಯಮಂತ್ರಿ ಇದೆ, AICC ಅವರು ಇದೆ. ಅದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ. ಈಗಾಗಲೇ ಮೊನ್ನೆ ಕೂಡ ಹೇಳಿದ್ದಾರೆ. ಬಹುಶಃ ಆದಷ್ಟು ಬೇಗ ಆಗುವಂತ ವಿಶ್ವಾಸ. ಬೆಳಿಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಕೇಳಿದ್ರು, ನಾನು ವಿದೇಶ ಪ್ರವಾಸದಲ್ಲಿ ಅದಕ್ಕೆ ಸಂಪೂರ್ಣ ಮಾಹಿತಿ ಅಂತ ಇರ್ಲಿಲ್ಲ. ಅದಕ್ಕೆ ಅಲ್ಲೂ ಕೂಡ ಹೇಳ್ದೆ, ಮಾಹಿತಿ ಇಲ್ಲ, ಮಾಹಿತಿ ಹೇಳ್ತೀನಿ. ಆದ್ರೆ ಇಂತಹ ಕೆಲವು ಗೂಂಡಾ ವರ್ತನೆಯನ್ನ ನಾವು ಸಹಿಸಕ್ ಆಗಲ್ಲ. ಅದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೀವಿ. ವಿಧಾನಸಭಾ ಪರಿಷತ್ ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೀವಿ. ಈಗಾಗಲೇ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ಕೂಡ ನಾವು ತಯಾರಾಗ್ತಾ ಇದ್ದೀವಿ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ಕಾರ್ಪೊರೇಷನ್ ಚುನಾವಣೆ ಕೂಡ ನಾವು ಮಾಡಕ್ ರೆಡಿ ಇದ್ದೀವಿ. ನಮ್ಗೆ ನಮ್ಮ ಗ್ಯಾರಂಟಿಗಳೇ ಚುನಾವಣೆ ಗೆಲ್ಲಕ್ಕೆ ಶ್ರೀರಕ್ಷೆ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ DK ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ಪಕ್ಷ ಸಂಘಟನೆ, ಸರ್ಕಾರ ಎರಡೂ ಕೂಡ ಬಲಿಷ್ಠವಾಗಿದೆ. ಈಗ 3 ಎಲೆಕ್ಷನ್ ನಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಜನರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಂಬಿಕೆ ಇದೆ, ವಿಶ್ವಾಸ ಇದೆ. ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ, ಖರ್ಗೆ ಸಾಹೇಬ್ ನಾಯಕತ್ವದಲ್ಲಿ ಜನ ಇವತ್ತು ಕರ್ನಾಟಕದಲ್ಲಿ ವಿಶ್ವಾಸ ಇಟ್ಟು ಅದಕ್ಕೆ ನಮ್ಗೆ 140 ಸೀಟ್ ಕೊಟ್ಟಿರೋದು. ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ. ಅದೇ ನಮ್ಮ ಹೋರಾಟ ನಿರಂತರವಾಗಿ ಸಮಾಜದ ಎಲ್ಲಾ ವರ್ಗದ ಜನರ ಹಿತವನ್ನು ಕಾಪಾಡುವುದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ. ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. 2028 ಕೂಡ ನಾವು ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ಪರ್ಮನೆಂಟ್ ಆಗಿ ಬಿಜೆಪಿ ಮನೆಯಲ್ಲಿ ಕೂರಿಸ್ತೀವಿ.